ಈ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದವರಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಆಸೆ ನಿಮಗಿದೆ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನಮ್ಮ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇರತಕ್ಕಂತಹ ಅಗ್ನಿ ಪರೀಕ್ಷೆ ಅಯ್ಯೋ ಸಖತ ನಡೀತಿದೆ ಅಗ್ನಿ ಪರೀಕ್ಷೆ. ಅಂದ್ರೆ ಬಿಗ್ ಬಾಸ್ಗೆ ಯಾರು ಹೋಗ್ತಾರೆ ಅನ್ನೋದಕ್ಕೆ ಅಗ್ನಿ ಪರೀಕ್ಷೆ ಒಂದು ಆಯ್ಕೆ ನಡೀತಾ ಇದೆ. ಸ್ನೇಹಿತರೆ, ಈಗ ಅಗ್ನಿ ಪರೀಕ್ಷೆ ಸಾಕಾದ ನಡೀತಾ ಇದೆ. ಟ್ರೋಲ್ಗಳಿಗೆಲ್ಲ ಸ್ವಲ್ಪ ವಿನಯ್ ಅವರು ಹಾಗೆ ಸಂಗೀತ ಶೃಂಗೇರಿ ಅವರು ಒಂದಿಷ್ಟು ಮಾತಿನ ಚಕಾಮಕಿ ನಡೀತಾ ಇದೆ. ಈಗಾಗಲೇ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಯಾರು ಹೋಲ್ಡ್ ಆಗಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗೆ ಯಾವ್ಯಾವ ಸೆಲೆಬ್ರಿಟಿಗಳು ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಹೋಗ್ತಾರಂತ ಒಂದಿಷ್ಟು ಸಂಭವನೀಯರ ಪಟ್ಟಿ ಇದೆ, ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೆಲೆಕ್ಟ್ ಆಗಿರೋರು: ಶ್ರೇಯಸ್ಸು, ಕುಮಾರಿ, ಅನನ್ಯ ಆರ್ ರಾವ್, ಲಿಖಿತ್ ಗೊಂದಿ, ರಾಜೀವ್ ಗೊಂದಿ, ಪ್ರಿಯಾಂಕಾ, ದೀಪಕ್ ರಾಜ್, ಕಿರಣ್ ಶಾಸ್ತ್ರಿ, ಸುಷ್ಮಿತಾ ಶ್ರೀ ಸಿಂಹಾದ್ರಿ, ಲಕ್ಷ್ಮೀಗೌಡ, ಹೇಮಲತಾ ಜಯಣ್ಣ, ಚರಣ್ ಶೆಟ್ಟಿ, ಪೂರ್ಣಿಮಾ, ಮಾಡ್ರನ್ ಮಂಜು, ರತ್ನ ಚಂದ್ರಪ್ಪ ಅವರು, ಅಂಕಿತಾ ಬಿ ಮತ್ತು ವಿಕಾಸ್ ಎ ಅವರನ್ನ ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 13ಗೆ ಬರೋ ಸೆಲೆಬ್ರಿಟಿಗಳ ಒಂದು ಸಂಭವನೀಯರ ಪಟ್ಟಿ ಹೀಗಿದೆ: ಭರತ್ ಬೋಪಣ್ಣ, ತಪಸ್ವಿನಿ ಪೂರ್ಣಚ್ಚ, ಸಿದ್ದು ಮೂಲೆಮನಿ, ದಿವ್ಯಾ, ಹಾಗೆ ನಮ್ಮ ಸುನಿಲ್ ರಾವ್, ಇವರು ಬಂದ್ರೆ ಸಖತ್ತಾಗಿರುತ್ತೆ. ಅರ್ಚನಾ ಕೊಟ್ಟಿಗೆ, ನೋಡಿ ಇವರೆಲ್ಲ ಬರ್ತಾರೆ ಅಂತೆ. ಸ್ನೇಹಿತರೆ, ಈ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈ ಅಗ್ನಿ ಪರೀಕ್ಷೆಯಲ್ಲಿ ಈಗ ಇವ್ರು ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಇವರೆಲ್ಲ ಈ ಬಾರಿಯ ಸೀಸನ್ 13ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರಾ? ನನಗೇನೋ ಡೌಟ್ ಕಣಪ್ಪ, ಇವರೆಲ್ಲರೂ ಹೋಗ್ತಾರಾ ಇಲ್ಲ ಅಂತ. ಯಾಕಂದ್ರೆ ಇನ್ನು ಬೇರೆ ಬೇರೆ ಸೆಲೆಬ್ರಿಟಿಗಳೆಲ್ಲ ಬರೋರಿದ್ದಾರೆ, ಅವರಿಗೆಲ್ಲ ಜಾಗ ಬೇಕಲ್ವಾ. ಆ್ಯಕ್ಚುಲಿ ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತಂದೇಳಿ ಆಡಿಷನ್ ಮಾಡಿಕೊಂಡು ಅಷ್ಟು ಜನ ಆಡಿಷನ್ ಮಾಡಿದ್ದಾರೆ, ಅದರಲ್ಲಿ ಇಷ್ಟು ಜನನ ಸೆಲೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟು ಜನದಲ್ಲಿ ಯಾರು ಹೋಗ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಕಾದು ನೋಡೋಣ. ಹಾಗೆಯೇ ಈ ಬಾರಿಯ ಅಗ್ನಿ ಪರೀಕ್ಷೆ ಹೇಗಿತ್ತು, ಈ ಅಗ್ನಿ ಪರೀಕ್ಷೆ ಬೇಕಿತ್ತು ಬೇಡವಾ? ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ, ಸಾರ್ ಈ ಅಗ್ನಿ ಪರೀಕ್ಷೆ ಯಾಕಾರ ಮಾಡಿದ್ರು, ಈ ಅಗ್ನಿ ಪರೀಕ್ಷೆನೇ ಬೇಕಾಗಿರ್ಲಿಲ್ಲ, ಈ ಅಗ್ನಿ ಪರೀಕ್ಷೆಯಿಂದ ಸುಮ್ಮನೆ ಎಲ್ಲರೂ ತಲೆ ಕೆಡ್ಸ್ಕೊಂಡು ಕುತ್ಕೊಂಡವ್ರೆ, ಸುಮ್ಮನೆ TV ಮುಂದೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ದವ್ರೆ ಅಂತ ಸುಮಾರು ಜನ ಹೇಳ್ತಾರೆ. ಹಾಗಾಗಿ ನನಗೂ ಕೂಡ ಸಾರು ಈ ಒಂದು ಅಗ್ನಿ ಪರೀಕ್ಷೆದು ರಿವ್ಯೂ ಮಾಡಿ ಸಾರ್ ಅಂತೆಲ್ಲ ಹೇಳಿದರು. ನನಗೆ ಟೈಮ್ ಸಿಗದೇ ಇರೋ ಕಾರಣದಿಂದಾಗಿ ಪಬ್ಲಿಕಲ್ಲಿ ಹೋಗಿ ರಿವ್ಯೂ ಮಾಡಿಲ್ಲ. ಇನ್ನು ಪಬ್ಲಿಕಲ್ಲಿ ಹೋಗಿ ರಿವ್ಯೂ ಮಾಡಿದರೆ ಇನ್ನೂ ಏನೇನೆಲ್ಲ ಬೈದು ಬಿಡೋರು ಅಗ್ನಿ ಪರೀಕ್ಷೆಯಲ್ಲಿರೋ ಜಡ್ಜ್ಗಳಿಗೆ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಈಗ ಎಲ್ಲ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ನೋಡ್ತೀನಿ, ಅಬ್ಬಬ್ಬಬ್ಬ ಏನು ಗುರು ಕಾಮೆಂಟ್ಗಳು, ಅಷ್ಟು ಟ್ರೋಲ್ ಮಾಡಿ ಹಾಕ್ತಾವ್ರೆ. ಇನ್ನು ನಾನು ಪಬ್ಲಿಕಲ್ಲಿ ಹೋಗಿ ಅವ್ರನ್ನ ಒಪಿನಿಯನ್ ಕೇಳಿದರೆ ಇನ್ನು ಯಾವ್ಯಾವ ಭಾಷೆ ಉಪಯೋಗಿಸ್ತಿದ್ರು ಗೊತ್ತಿಲ್ಲ. ಹಾಗಾಗಿ ಈ ಅಗ್ನಿ ಪರೀಕ್ಷೆ ಇನ್ನೇನು ಮುಗೀತು. ಈ ಒಂದು ಫೈನಲ್ ಯಾರ್ಯಾರಲ್ಲ ಇನ್ನೇನು ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇನ್ನು ಯಾರ್ಯಾರು ಸೆಲೆಕ್ಟ್ ಆಗಿರೋ ಅವರಿಗೆಲ್ಲ ಟಾಸ್ಕ್ ಕೊಡ್ತಾವ್ರೆ. ಆ ಟಾಸ್ಕಲ್ಲಿ ಅವರು ಗೆದ್ದು ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೋಡೋಣ ಈಗ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದಾರೋ ಅವರಲ್ಲಿ ಯಾರು ಬರ್ತಾರೆ ನೋಡೋಣ, ಕಾದು ನೋಡೋಣ. ಏನಂತೀರಾ ಸ್ನೇಹಿತರೆ, ನಿಜ ಅಲ್ವೇ? ಬನ್ನಿ ಈಗ ಈ ಒಂದು ಅಗ್ನಿ ಪರೀಕ್ಷೆ
ನಮಗೂ ಕೂಡ ಇದೆ. ಅಂದ್ರೆ ನೋಡೋರು ಕೂಡ ಈ ಅಗ್ನಿ ಪರೀಕ್ಷೆನ ನೋಡ್ಕೊಂಡ್ ಕೂತ್ಕೊಂಡಿರ್ತಾರಲ್ಲ, ಇವರಿಗೂ ಕೂಡ ಅಗ್ನಿ ಪರೀಕ್ಷೆ ಶುರು ಆಗಿರುತ್ತೆ. ಯಾರು ಬರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ. ಯಾರ್ಯಾರೆಲ್ಲ ಈ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ನೋಡಿದಿರಿ, ನೋಡ್ತಾ ಇದ್ದೀರಿ, ಹಾಗೆ ನಿಮಗೆ ಈ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದವರಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಆಸೆ ನಿಮಗಿದೆ? ನಿಮ್ಮ ಆಯ್ಕೆ ಯಾರ್ದು? ಬಿಡಿ ಅಗ್ನಿ ಪರೀಕ್ಷೆ ಅದು ಬಿಟ್ಬಿಡಿ, ನಿಮ್ಮ ಆಯ್ಕೆ ಯಾರ್ದು? ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ, ಹಾಗೆ ಕನ್ನಡ ಧಾರಾವಾಹಿಗಳನ್ನು ಬೆಳೆಸಿ, ಕನ್ನಡ ಧಾರಾವಾಹಿಗಳನ್ನು ಉಳಿಸಿ, ಅದ್ರ ಜೊತೆಗೆ ನಮ್ಮ ಕನ್ನಡ ರಿಯಾಲಿಟಿ ಶೋಗಳನ್ನು ಉಳಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ. ಧನ್ಯವಾದಗಳು.